ಮಾವಿನ ಹಣ್ಣಂತೂ ಗಿಡದಲ್ಲೇ ಹಣ್ಣಾಗೋಗಿದೆ ನೋಡಿ, ಎಷ್ಟು ಚೆನ್ನಾಗಿ ಹಣ್ಣಾಗಿದೆ ಅಂದರೆ ಟೇಸ್ಟ್ ಅಂತೂ ಸೂಪರಾಗಿದೆ. ನಿಜಕ್ಕೂ ನಾವು ಬೆಳೆದು ಈ ಥರ ತಿನ್ನೋದ್ರಲ್ಲಿ ಇರೋವಂತಹ ಸಂತೋಷನೇ ಬೇರೆ ಅಲ್ವಾ. ತುಂಬಾ ನಮಸ್ಕಾರ ಎಲ್ರಿಗೂ. ಹೊಸಬರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ನಾನು ಹಾಕೋ ವಿಡಿಯೋಯಿಂದ ನಿಮ್ಗೆ ಉಪಯೋಗ ಇದೆ ಅನಿಸಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಸ್ವಲ್ಪ ತರಕಾರಿ, ಹಣ್ಣು ಇದೆಲ್ಲ ಹಾರ್ವೆಸ್ಟ್ ಇದೆ. ಮತ್ತು ಇನ್ನು ನಾನು ಕೊರಿಯರ್ ಹಾಕಿದಂತಹ ಗಿಡಗಳು, ಅದರಲ್ಲೂ ಕೆಲವರು ಪಾಟ್ ಸಮೇತನೂ ಕಳಿಸಿ ಅಂತಲೂ ಕೇಳ್ತಾರೆ. ಇನ್ನು ಇವತ್ತು ಇವರು ಗಿಡ ತಗೊಳ್ಳೋಕ್ಕೆ ಅಂತ ಬಂದಿದ್ದಾರೆ. ಜಾನಿ ಅಂತೂ ಬೊಬ್ಬೆ ಹೊಡಿತಾ ಇದ್ದಾನೆ. ನಾನು ಹೆಚ್ಚು ವಿಡಿಯೋ ಮಾಡಿಲ್ಲ, ಸ್ವಲ್ಪ ಮಾತ್ರ ವಿಡಿಯೋ ಮಾಡಿದ್ದೀನಿ. ಜಾನಿಗೆ ಅಂತ ಇವರು ಬಿಸ್ಕೆಟ್ ಎಲ್ಲ ತಗೊಬಂದಿದ್ದಾರೆ ನೋಡಿ. ಆದರೂ ಅವನಂತೂ ಜೋರು ಮಾಡೋದಂತೂ ಬಿಡೋದಿಲ್ಲ. ಇದರಲ್ಲಿ ಯಾವುದೇ ರೀತಿ ಮಣ್ಣೆಲ್ಲ ಏನೂ ತೆಗೆದಿಲ್ಲ. 2 ಗುಲಾಬಿ ಗಿಡ, 1 ದಾಸವಾಳ. ಅಂದರೆ ಅದು ಫುಲ್ಲು ಯಾವ ಥರ ಇರುತ್ತೆ ಅದೇ ರೀತಿಯೇ ಕಳಿಸಿದ್ದೀವಿ. ಅಂದರೆ ಈ ಥರ ಕಳಿಸೋದಾದರೆ ನಿಮಗೆ ಕೊರಿಯರ್ ಚಾರ್ಜು ಜಾಸ್ತಿ ಇರುತ್ತೆ ನೋಡಿ. ಇವರಿಗೆ 3 ಗಿಡಕ್ಕೆ ನೋಡಿ ಕೊರಿಯರ್ ಚಾರ್ಜು ಇಷ್ಟ ಆಗಿರುತ್ತೆ. ಹಾಗಾಗಿ ನಾನು ಅದನ್ನು ಮಣ್ಣು ತೆಗೆದುಬಿಟ್ಟು ಕಳಿಸೋದು. ಇನ್ನು ಇದು ಮಂಗಳೂರಿಗೆ ಕಳಿಸಿರೋದು. ಇದು ತುಂಬ ರೇರ್ ಕಲ್ಲರು ನೋಡಿ. ಈ ಕಲ್ಲರು ಇದು ಅವರು ಈ ಗಿಡಕ್ಕೋಸ್ಕರ 2 ತಿಂಗಳಿಂದ ವೆಯ್ಟ್ ಮಾಡ್ತಾಯಿದ್ರು. ಹಂಗಾಗಿ ಇದು ಮಣ್ಣು ಸ್ವಲ್ಪನೂ ಕೆಳಗಡೆ ಬೀಳದೇ ಇರೋ ರೀತಿ ಈ ಥರ ಪ್ಯಾಕ್ ಮಾಡಿ ಕಳಿಸ್ಕೊಟ್ಟಿದ್ದೀವಿ. ಕೊರಿಯರ್ ಚಾರ್ಜು ಎಷ್ಟೇ ಆದರೂ ಪರವಾಗಿಲ್ಲ, ನಮಗೆ ಇದೇ ರೀತಿಯೇ ಬೇಕು ಅನ್ನೋರಿಗೆ ನಾವು ಈ ಥರ ಕಳಿಸ್ಕೊಡ್ತೀವಿ. ಈ ಕೆಲವ್ರು ಏನು ಮಾಡ್ತಾರೆ, ಕೊರಿಯರ್ ಚಾರ್ಜ್ ಜಾಸ್ತಿ ಆಗುತ್ತೆ ಅಂತಾರೆ. ಅಂಥವರಿಗೆ ನಾನು ಮಣ್ಣನ್ನು ತೆಗೆದುಬಿಟ್ಟು ಕಳಿಸ್ಕೊಡ್ತೀನಿ. ಇದು ಡಬಲ್ ಪೆಟಲು ನೋಡಿ, ಪಿಂಕು ತುಂಬಾ ಚೆನ್ನಾಗಿದೆ. ತುಂಬ ದೊಡ್ಡ ದೊಡ್ಡ ಸೈಜಲ್ಲೆಲ್ಲ ಹೂ ಬರುತ್ತೆ. ಇದು ಅವರು ಪಾಪ 2 ತಿಂಗಳಿಂದನೂ ವೆಯ್ಟ್ ಮಾಡ್ತಾಯಿದ್ರು ಈ ಗಿಡಕ್ಕೋಸ್ಕರ. ನಿನ್ನೆ ನಾವು ಪ್ಯಾಕ್ ಮಾಡೋ ಸಂದರ್ಭದಲ್ಲೇ ಹೂ ಅರಳಿತ್ತು, ಹಾಗಾಗಿ ಅದನ್ನು ಅವರಿಗೆ ಕಳಿಸ್ಕೊಟ್ವಿ. ಕೆಲವ್ರು ಹೇಳ್ತೀರಾ, ಅಕ್ಕ ಗಿಡದ ರೇಟೇನು ಜಾಸ್ತಿ ಇರೋದಿಲ್ಲ, ಆದರೆ ಕೊರಿಯರ್ ಚಾರ್ಜೇ ಜಾಸ್ತಿ ಇರುತ್ತೆ ಅಂತೀರಲ್ಲ. ನೋಡಿ, ಈ ಥರ ಬೇಕು ಅನ್ನೋರಿಗೆ ಕೊರಿಯರ್ ಚಾರ್ಜ್ ಜಾಸ್ತಿನೇ ಇರುತ್ತೆ. ಯಾಕೆಂದರೆ ಕೊರಿಯರ್ ಅವರು ತೂಕ ಮಾಡಿನೇ ನಮಗೆ ಬಿಲ್ ಹಾಕೋದವರು. ನಾನು ಅವಾಗೆ ತೋರಿಸಿದ್ದೀನಿ ನೋಡಿ, ಒಂದು ಬಿಲ್ಲೂ ಸಹ ಹಾಕಿದ್ದೀನಿ ವಿಡಿಯೋದಲ್ಲಿ. ಅವರು ಚಿಕ್ಕಮಂಗ್ಳೂರವರು ಅಶ್ವಿನಿ ಅರುಣ್ ಅನ್ನೋ ಅವರು ಮೇಡಮ್ ಅವರು ಬುಕ್ ಮಾಡ್ಕೊಂಡಿದ್ರು. ಅವರು ಹಂಗೆ ಪಾಟ್ ಸಮೇತನೇ ಬೇಕು ಅಂದಿದ್ರು. ಅಂದರೆ ನಾನು ಕೊರಿಯರ್ ಹಾಕಿದ್ಮೇಲೆ ನಾನು ಅವರಿಗೆ ತಿಳಿಸ್ದೆ. ಅವರು ನಾನು ಮಾಮೂಲಿ ಕಡಿಮೆನೇ ಅದು ಕೊರಿಯರ್ ಚಾರ್ಜ್ ಹಾಕಿದ್ದೆ. ಆಮೇಲೆ ಅದು ಜಾಸ್ತಿ ಆಯ್ತಲ್ಲ, ಮತ್ತೆ ನಾನು ಅವ್ರಿಗೆ ಬಿಲ್ ಕಳಿಸಿದ್ಮೇಲೆ ಪಾಪ ಅವ್ರು ನನಗೆ ಹಣ ಹಾಕಿದ್ರು. ನನ್ನ ಹತ್ರ ರೆಗ್ಯುಲರಾಗಿ ಗಿಡ ತಗೊತಾರೆ ಅವರು. ಕೆಲವರು ಜಾಸ್ತಿ ಆದಾಗ ನಾನು ಕೇಳಿದಾಗ ಹಾಕ್ತಾರೆ, ಕೆಲವರು ಹಾಕೋದೇ ಇಲ್ಲ. ಈ ಥರ ಎಲ್ಲ ಸಮಸ್ಯೆ ಆಗುತ್ತೆ. ಎಷ್ಟೋ ಸತಿ ನಾನು ಕೈಯಿಂದನೇ ಕೊರಿಯರ್ ಚಾರ್ಜನ್ನು ಸಹ ಹಾಕಿದ್ದೀನಿ. ಇವತ್ತು ಸ್ವಲ್ಪ ಹಣ್ಣು ತರಕಾರಿ ಇದೆಲ್ಲ ಹಾರ್ವೆಸ್ಟ್ ಮಾಡೋದಿದೆ. ಇದು ಲಾಂಗ್ ಬೀನ್ಸು. ಇದು ಬೇಗನೆ ಕಾಳುಗಳೆಲ್ಲ ರೆಡಿ ಆಗಿಬಿಡುತ್ತೆ. ನಾವು ಹಾರ್ವೆಸ್ಟ್ ಮಾಡಿಕೊಂಡ್ರೆ ಪರವಾಗಿಲ್ಲ, ಇಲ್ಲ ಅಂದರೆ ಆ ಗಿಡದಲ್ಲೇ ಎಲ್ಲ ಒಣಗೋಗಿ ಬೀಜಗಳೆಲ್ಲ ರೆಡಿ ಆಗಿಬಿಡುತ್ತೆ. ಹಂಗಾಗಿ ಬೇಗನೆ ಹಾರ್ವೆಸ್ಟ್ ಮಾಡಬೇಕು ಇದನ್ನು ನೋಡಿ. ಇವತ್ತು ಅದು ಬಂದಿರೋ ಅಂಥದ್ದು ಈ ಥರ ಹಸಿ ಕಾಳನ್ನ ಸುಲಿದ್ಬಿಟ್ಟು ನಾವು ಉಪ್ಸಾರೆಲ್ಲ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊಪ್ಪು ಮತ್ತು ಈ ಥರ ಹಸಿ ಕಾಳು ಹಾಕ್ಬಿಟ್ಟು ಮಾಡಿದ್ರೆ ಕೆಲವೊಂದು ಗಿಡಗಳು ತುಂಬ ರೇರ್ ಕಲರ್ ಇರುತ್ತಲ್ಲ, ಆ ಥರ ಗಿಡಗಳನ್ನೆಲ್ಲ ನಾನು ಇದೇ ರೀತಿಯೇ ಕಳಿಸ್ತಿದ್ದೀನಿ. ಅದರಲ್ಲೂ ಕೆಲವರು ಜಾಸ್ತಿ ಕೊರಿಯರ್ ಚಾರ್ಜ್ ಆದ್ರೂ ಪರವಾಗಿಲ್ಲ, ನನಗೆ ಇದೇ ರೀತಿ ಬೇಕು ಅನ್ನೋರಿಗೆ ಮಾತ್ರ ನಾನು ಈ ಥರ ಕಳಿಸ್ತಿದ್ದೀನಿ. ಇಲ್ಲ ಅಂದರೆ ನಾನು ಅದು ಮಣ್ಣು ತೆಗೆದುಬಿಟ್ಟು ಮಾಮೂಲಿ ಯಾವ ಥರ ನಾವು ಗಿಡಗಳನ್ನ ಕಳಿಸ್ತೀವೋ ಅದೇ ರೀತಿಯೇ ಕಳಿಸ್ತೀನಿ. ಇನ್ನು ಇದು ಡಬಲ್ ಪೇಟಲು ನೋಡಿ. ಇದು ತುಂಬ ದೊಡ್ಡ ದೊಡ್ಡ ಸೈಜ್ಗೆ ಹೂ ಬರುತ್ತೆ, ಕೆಂಪುದು ಅನ್ನಲ್ಲ. ಅದು ಇವತ್ತು 2 ಅರಳಿದೆ. ಇವತ್ತು ಹೂವು ಮತ್ತು ತರಕಾರಿ ಎಲ್ಲ ಹಾರ್ವೆಸ್ಟ್ ಮಾಡಬೇಕಾದ್ರೆ ತುಂಬಾ ಖುಷಿ ಆಯಿತು. ನನ್ನ ಆ ಖುಷಿಗೆ ಏನು ಕಾರಣ ಅಂತ ಮುಂದೆ ವಿಡಿಯೋದಲ್ಲೂ ತೋರಿಸ್ತಾ ಹೋಗ್ತೀನಿ. ಎಷ್ಟು ಖುಷಿ ಅಂದರೆ ಹೇಳೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಖುಷಿ ಆಗುತ್ತೆ. ಈ ಯೆಲ್ಲೋ ಕಲರಲ್ಲಿ ಇದರೊಂದು ಹೂವು ಅರಳಿದೆ ಇವತ್ತು. ಅಂದರೆ ಅದು ಮೊಗ್ಗುಗಳೆಲ್ಲ ಸ್ಟಾರ್ಟ್ ಆಗ್ತಾ ಇದೆ ಇವಾಗ. ಇದು ನಾಟಿ ದಾಸವಾಳ ಅಂದರೆ ವೈಟುದು. ಇದು ತುಂಬಾ ಒಳ್ಳೆಯದು. ಈ ಬಿಳಿ ದಾಸವಾಳನ ಆಯುರ್ವೇದಿಕ್ಗೆಲ್ಲ ಬಳಸ್ತಾರೆ. ಇನ್ನು ಇದು ರೇರ್ ಕಲ್ಲರು. ನೀಲಿ ದಾಸವಾಳದಲ್ಲಂತೂ ಇದು ತುಂಬ ಜಾಸ್ತಿ ಹೂ ಬಿಟ್ಟಿದೆ ಇವತ್ತು. ಅಂದರೆ ಇದು ಕ್ಯಾಮ್ರಾದಲ್ಲಿ ಈ ಕಲರ್ ಕಾಣಿಸ್ತಿದೆ, ನೀವು ಡೈರೆಕ್ಟಾಗಿ ನೋಡಿದ್ರೆ ಅದು ಫುಲ್ಲು ನೀಲಿ ಕಲರ್ ಇರುತ್ತೆ. ಇದು ಒಂದೇ ಸೈಡು 2 ಅರಳಿದೆ ನೋಡಿ, ಆ ಸೈಡೊಂದು ಈ ಸೈಡೊಂದು. ತುಂಬ ಚೆನ್ನಾಗಿದೆ ಇದಂತೂ ಕಲ್ಲರು. ಇದು ಅಷ್ಟೇ, ಗಿಡಗಳು ಖಾಲಿ ಆಗ್ತಾ ಬರ್ತಾ ಇದೆ. ಇನ್ನೊಂದು ಸ್ವಲ್ಪ ಗಿಡಗಳೇ ಇರೋದು. ಇವತ್ತು ನನ್ನ ಖುಷಿಗೆ ಏನು ಕಾರಣ ಅಂದರೆ ನೋಡಿ, ಇದೇ ಕಾರಣ. ನಾನು ಒಂದು ಸೈಡಿಂದ ತರಕಾರಿ ಹೂವೆಲ್ಲ ಹಾರ್ವೆಸ್ಟ್ ಮಾಡ್ಕೊಂಡು ಬರ್ತಾಯಿದ್ನ, ನೋಡೋಣ ಅಂತ ಹಿಂಗೆ ಕೈನಲ್ಲಿ ಮುಟ್ಟಿದೆ. ತುಂಬ ಚೆನ್ನಾಗಿ ಹಣ್ಣಾಗಿ ಹೋಗ್ಬಿಟ್ಟಿದೆ. ಇನ್ನೊಂದು 2 ದಿನ ಬಿಟ್ಟಿದ್ದು ಫುಲ್ ಹಣ್ಣಾಗಿ ಕೆಳಗಡೆ ಬಿದ್ದೋಗ್ತಿತ್ತು. ಹಂಗಾಗಿ ಇವತ್ತು ಇದನ್ನು ಹಾರ್ವೆಸ್ಟ್ ಮಾಡಿದ್ರಲ್ಲಿ ತುಂಬಾ ಪೀಚೆಲ್ಲ ಇತ್ತು, ಎಲ್ಲ ಉದುರೋಗಿ 2 ಕಾಯಿ ಮಾತ್ರ ನಿಂತು ಇವತ್ತು ನಮಗೆ 2 ಹಣ್ಣಾಗಿದೆ. ನಮ್ಮ ಗಾರ್ಡನ್ನಲ್ಲಿ ನಾವು ಈ ಥರ ಬೆಳೆದು ತಿನ್ನೋದ್ರಲ್ಲಿ ಸಿಗೋವಂಥ ಖುಷಿನೇ ಬೇರೆ ಅಲ್ವಾ. ಅದರಲ್ಲೂ ಎಷ್ಟು
ಎಷ್ಟು ಖುಷಿಯಾಗುತ್ತೆ ಅಂದರೆ ನನಗೆ ಇವತ್ತು ಹೇಳ್ಕೊಳೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಚೆನ್ನಾಗಿ ಖುಷಿಯಾಗುತ್ತೆ. ಯಾಕೆ ಅಂದರೆ ನಾವು ಕಷ್ಟಪಟ್ಟು ಬೆಳೆದಾಗ ಅದರಿಂದ ನಮಗೆ ಫಲ ಸಿಗುತ್ತಲ್ಲ, ಆ ಫಲ ಸಿಕ್ಕಿದಾಗ ಆಗೋ ಖುಷಿನೇ ಬೇರೆ. ಅದರಲ್ಲೂ ಎಷ್ಟು ದೊಡ್ಡ ದೊಡ್ಡ ಸೈಜಲ್ಲಿ ಬಿಟ್ಟಿದೆ ನೋಡಿ ನೋಡಿ, ಎಷ್ಟು ಚೆನ್ನಾಗಿದೆ. ಅಲ್ಲಿ ಒಂದು ಕೈನಲ್ಲಿ ಫೋನ್ ಇರುತ್ತೆ, ಒಂದು ಕೈನಲ್ಲಿ ಕಟ್ ಮಾಡಬೇಕಲ್ಲ, ಹಾಗಾಗಿ ಕೆಳಗಡೆ ಬಿದ್ದೋಯ್ತದು ನೋಡಿ. ಇವತ್ತು ಇಷ್ಟು ಹಣ್ಣು, ತರಕಾರಿ, ಹೂವು ಇಷ್ಟೆಲ್ಲ ಸಿಕ್ಕಿದೆ. ಮಾವಿನ ಹಣ್ಣಂತೂ ತುಂಬಾ ಚೆನ್ನಾಗಿದೆ. ಇವತ್ತಿನ ವಿಡಿಯೋದಲ್ಲಿ ಹೈಲೈಟ್ ವಿಷಯ ಅಂದರೆ ಇದು ಮಾವಿನ ಹಣ್ಣಿಂದೇ ನೋಡಿ. ತುಂಬ ಎಷ್ಟು ಚೆನ್ನಾಗಿದೆ ಅಂದರೆ ನನಗಂತೂ ಹೇಳೋಕ್ಕೆ ಆಗಲ್ಲ, ಅಷ್ಟು ಖುಷಿಯಾಗುತ್ತೆ. ಏನೇ ಒಂದು ಕೆಲಸ ಆದರೂ ಅಷ್ಟೇ, ನಾವು ಕಷ್ಟಪಟ್ಟು ಮಾಡಿರ್ತೀವಿ, ಅದರಿಂದ ನಮಗೆ ಈ ರೀತಿ ಫಲ ಸಿಕ್ಕಿದಾಗ ಎಷ್ಟು ಖುಷಿಯಾಗುತ್ತೆ ಅಂದರೆ ನಾವು ಕಷ್ಟಪಟ್ಟಿದ್ದಕ್ಕೂ ಸಾರ್ಥಕ ಆಯಿತು ಅಂತಲೂ ಅನಿಸುತ್ತೆ. ಇವತ್ತು ಈ ಶಂಖ ಹೂವಿನ ಗಿಡಗಳೆಲ್ಲನೂ ಡಿವೈಡ್ ಮಾಡಬೇಕು. ಅಂದರೆ ನಾನು ಅದು ಸೀಡ್ಸ್ ಎಲ್ಲನೂ ಒಂದು ಪಾಟಲ್ಲಿ ಹಾಕಿ ಇಟ್ಟಿದ್ದೆ, ಅದೆಲ್ಲ ಸೀಡ್ಸ್ ಎಲ್ಲ ಬಂದಿದೆ. ಅಂದರೆ ಸ್ವಲ್ಪ ಉದ್ದ ಎಲ್ಲ ಬೆಳ್ಕೊಂಡೋಗಿ ಅದರಲ್ಲೂ ಸೀಡ್ಸ್ ಎಲ್ಲ ರೆಡಿ ಆಗ್ತಾ ಇದೆ ನೋಡಿ. ನಾನು ಕಳಿಸಿರೋಂತಹ ಶಂಖ ಗಿಡಗಳಲ್ಲಿ ಇದೇ ಥರ ಇರುತ್ತೆ, ಅಂದರೆ ಅದು ಚಿಕ್ಕ ಗಿಡದಲ್ಲೇ ಸೀಡ್ಸ್ ಎಲ್ಲ ರೆಡಿಯಾಗಿರುತ್ತೆ. ಇವತ್ತು ಅವೆಲ್ಲನೂ ಸಪ್ರೇಟ್ ಮಾಡಬೇಕು. ಹಂಗಾಗಿ ನೋಡಿ ಈ ಕವರ್ಗಳಿಗೆಲ್ಲ ಇಡ್ತಾ ಇದ್ದೀನಿ. ನಾನಲ್ಲಿ ಕೆಲಸ ಮಾಡ್ತಾಯಿದ್ರೆ ಜಾನಿ ನೋಡಿ ಅಲ್ಲೇ ಇರ್ತಾನೆ ಪಾಪ. ನಾನು ಮನೆಗೆ ಹೋಗೋವರೆಗೂ ಹೋಗೋದೇ ಇಲ್ಲ ಅವನು. ಈ ಮನೆಗೆ ಹೋಗಪ್ಪ ನೀನು, ನಾನು ಆಮೇಲೆ ಬರ್ತೀನಿ ಅಂದ್ರೂ ಕೇಳಲ್ಲ ಅವನು ನೋಡಿ. ಇವಾಗ ಅದು ಎಲ್ಲ ಇಟ್ಟಿದ್ದಾಯಿತು, ಲಾಸ್ಟಲ್ಲಿ ನೀರು ಹಾಕ್ತಾಯಿದ್ದೀನಿ. ಅಂದರೆ ಇದು ಸ್ವಲ್ಪನೇ ತೋರಿಸಿರೋದು. ಗಾರ್ಡನ್ನಲ್ಲಿ ಕೆಲಸ ಇಲ್ಲ ಅನ್ನೋ ರೀತಿಯೇ ಇರೋದಿಲ್ಲ, ತುಂಬಾ ಕೆಲಸ ಇರುತ್ತೆ. ಆದರೂ ನಾನು ಸ್ವಲ್ಪ ಮಾಡ್ಕೊತಿದ್ದೀನಿ ಅಷ್ಟೇ, ಇನ್ನೇನು ಮಾಡೋಕ್ಕಾಗೋದಿಲ್ಲ. ನನಗೆ ಬೆಳಗ್ಗೆ ಟೈಮ್ ವಾರ ಮಾಡೋಕ್ಕೆ ಟೈಮ್ ಇರೋದಿಲ್ಲ, ಗಾರ್ಡನ್ ಕೆಲಸನೇ ಆಗಿರುತ್ತೆ. ಹಂಗಾಗಿ ನೋಡಿ ಸಂಜೆ ಟೈಮೇ ವಾರ ಮಾಡೋದು ನೋಡಿ. ಇವತ್ತು ಮಂಗಳವಾರ, ಅಂದರೆ ನಾನು ಬೆಳಗ್ಗೆಯಿಂದ ಗಾರ್ಡನಲ್ಲಿ ಕೆಲಸ ಎಲ್ಲ ಮುಗಿಸಿ ಸಂಜೆ ವಾರ ಮಾಡಿರೋದು. ಅಂದರೆ 2 ಹಣ್ಣು ಸಿಕ್ಕಿತ್ತಲ್ಲ, ಒಂದು ನಾನು ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿದ್ದೀನಿ, ಮೊದಲನೇ ಹಣ್ಣು ಇವತ್ತು. ಹಂಗಾಗಿ ನಾನು ಅದು ಫಸ್ಟ್ ಹಣ್ಣನ್ನು ಪೂಜೆಗೆ ಇಟ್ಬಿಟ್ಟು ಆಮೇಲೆ ನಾವು ತಿನ್ನೋಣ ಅಂತ ಅಂದ್ಬಿಟ್ಟು ಫಸ್ಟ್ ಹಣ್ಣು ಪೂಜೆಗೆ ಇಟ್ಟಿದ್ದೀನಿ. ಇನ್ನು ಹೂವಂತೂ ನಾನು ₹1 ದುಡ್ಡು ಕೊಟ್ಟು ಹೊರಗಡೆಯಿಂದ ನಾನು ಹೂವೆಲ್ಲ ತೊಗೊಂಬರೋದಿಲ್ಲ. ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಹೇಳಿದ್ದೀನಿ ನೋಡಿ. ಇವೆಲ್ಲ ಹೂವುಗಳು ನಮ್ಮ ಗಾರ್ಡನ್ದೇ. ಮಲ್ಲಿಗೆ ಹೂವು, ಕನಕಾಂಬರ ಹೂವು, ದಾಸವಾಳ, ಪ್ರತಿಯೊಂದು ಹೂವು ಸಹ ನಮ್ಮ ಗಾರ್ಡನಲ್ಲೇ ಬಿಟ್ಟಿರೋ ಅಂಥದ್ದು. ಮಾವಿನ ಹಣ್ಣಂತೂ ಎಷ್ಟು ಘಮ ಅಂತಿರುತ್ತೆ ಅಂದರೆ, ನಾನಲ್ಲಿ ಪೂಜೆಗಿಟ್ಟಾಗ ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾಯಿತ್ತು. ಅದು ಫುಲ್ ಹಣ್ಣಾಗಿ ಹೋಗ್ಬಿಟ್ಟಿದೆ, ಗಿಡದಲ್ಲೇ ಫುಲ್ಲು ಹಣ್ಣಾಗಿದೆ. ಅಂದರೆ ಒಂದು ಚೂರು ಹುಳಿ ಇಲ್ಲ, ಅಷ್ಟು ಟೇಸ್ಟು ತುಂಬಾ ಚೆನ್ನಾಗಿದೆ ನೋಡಿ. ಇವಾಗ ಒಂದು ಹಣ್ಣು ಇತ್ತಲ್ಲ, ಅದನ್ನು ಕಟ್ ಮಾಡ್ತಾ ಇದ್ದೀನಿ. ಅಂದರೆ ನಾನು ಫ್ರಂಟ್ ಕ್ಯಾಮ್ರಾ ಆನ್ ಮಾಡ್ಕೊಂಡಿರೋದ್ರಿಂದ ಅದು ಎಡಗೈ ಥರ ಕಾಣಿಸ್ತಿದೆ ನಿಮಗೆ, ಅದು ಬಲಗೈನಲ್ಲೇ ನಾನು ಕಟ್ ಮಾಡ್ತಾ ಇರೋದು. ನಾನು ಈ ಮಾವಿನ ಗಿಡ ತಗೊಬಂದು ಹಾಕಿ ಬೆಳೆಸಿದ್ದಕ್ಕೂ ಇವತ್ತಿಗೆ ಸಾರ್ಥಕ ಅಂತ ನನಗೆ ಅನ್ನಿಸ್ತು. ಈ ವರ್ಷ ಇದು ಕಡಿಮೆ ಬಿಟ್ಟಿದೆಯಲ್ಲ, ಇನ್ನು ಮುಂದಿನ ವರ್ಷ ಜಾಸ್ತಿ ಸಿಗುತ್ತೆ ನಮಗೆ. ಜಾಸ್ತಿ ಕಾಯಿನೂ ನಿಲ್ಲುತ್ತೆ, ಜಾಸ್ತಿ ಹಣ್ಣುಗಳು ಸಹ ಸಿಗುತ್ತೆ. ನನ್ನ ಗಾರ್ಡನ್ನಲ್ಲಿ ಮಾವಿನ ಗಿಡ ಮತ್ತು ಸಪೋಟ ಗಿಡ ಮತ್ತು ಸೀಬೆ ಹಣ್ಣಿನ ಗಿಡ ಮತ್ತು ದಾಳಿಂಬೆ, ಅಂಜೂರ ಗಿಡ, ಇಷ್ಟು ಹಣ್ಣಿನ ಗಿಡಗಳಿದ್ದಾವೆ ನನ್ನ ಹತ್ರ. ಮಾವಿನ ಗಿಡ ತೊಗೊಂಡಿರೋರಿಗೆಲ್ಲ ಇದೇ ರೀತಿಯೇ ಹಣ್ಣು ಬರೋದು. ಅಂದರೆ ಒಂದು ಚೂರೂ ಸಹ ಹುಳಿ ಇರೋದಿಲ್ಲ. ನಾನು ಯಾವ ಗಿಡ ಹಾಕ್ತೀನೋ ಅದೇ ಗಿಡಗಳನ್ನೇ ನಾನು ನಿಮಗೆ ಕೊಡೋದು ನೋಡಿ. ಮಾವಿನ ಹಣ್ಣು ಫುಲ್ ಹಣ್ಣಾಗಿದೆ, ತುಂಬ ಚೆನ್ನಾಗಿದೆ. ಸೂಪರಾಗಿದೆ, ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿದೆ. ಅದು ಗಿಡದಲ್ಲೇ ಚೆನ್ನಾಗಿ ಹಣ್ಣಾಗ್ಬಿಟ್ಟಿದೆ. ಜಾನಿ ನೋಡಿ, ನೀವು ಮಾವಿನ ಹಣ್ಣು ಬೇಕು ಮಗನೇ, ಮಾವಿನ ಹಣ್ಣು ಬೇಕು. ನೋಡಿ ತಿನ್ನ, ನಿನ್ಗೆಲ್ಲ ಹಾಕಿದ್ದೀನಿ, ಹೋಗಿ ತಿನ್ನೋವು. ನೋಡಿ ಮಾವಿನ ಹಣ್ಣಂತೂ ಗಿಡದಲ್ಲೇ ಹಣ್ಣಾಗೋಗಿದೆ ನೋಡಿ. ಎಷ್ಟು ಚೆನ್ನಾಗಿ ಹಣ್ಣಾಗಿದೆ ಅಂದರೆ ಟೇಸ್ಟ್ ಅಂತೂ ಸೂಪರಾಗಿದೆ. ನಿಜಕ್ಕೂ ನಾವು ಬೆಳೆದು ಈ ಥರ ತಿನ್ನೋದ್ರಲ್ಲಿ ಇರೋವಂತಹ ಸಂತೋಷನೇ ಬೇರೆ ಅಲ್ವಾ, ತುಂಬಾ ಚೆನ್ನಾಗಿದೆ. ಅಲ್ಲಿ ಹಾಕಿದ್ದೀವಿ ನಿನಗೆ, ಜ್ಞಾನಿಗೂ ಬೇಕಂತೆ ನೋಡಿ, ಇಲ್ಲಿ ನಿಂತಿದ್ದಾನೆ, ಅವನಿಗೂ ಬೇಕಂತ. ಅಯ್ಯೋ ನೀ ತಿನ್ನಲ್ಲ ನೋಡು, ವೇಸ್ಟ್ ಮಾಡಿದೆ ನೋಡು, ನೀನು ತಿನ್ನಲ್ಲ ನೋಡಿ. ನಾನು ಹಿಂಗೆ ಹಿಡ್ಕೊಂಡಿದ್ದು, ಕೈಯಲ್ಲಿ ಹಿಡ್ಕೊಂಡಿದ್ದನ್ನು ನಾನು ಎಗೆದ್ಬಿಟ್ಟು ನೆಕ್ದ ಅವನದು. ಹಾಂ ತಗ, ಸುಮ್ಮನೆ ವೇಸ್ಟ್ ಮಾಡ್ತಾನೆ ನೋಡಿ. ಎಷ್ಟು ಒಂದು ಪೀಸ್ ವೇಸ್ಟ್ ಆಗೋಯ್ತು ನೋಡಿ, ಫುಲ್ ಹಣ್ಣಾಗಿ ಹೋಗ್ಬಿಟ್ಟೈತೆ ನೋಡಿ ಜಾನಿಯವ್ರನ್ನ. ಅಲ್ಲಿ ವೇಸ್ಟ್ ಮಾಡ್ದ, ಇವನು ತಿಂದಂಗೂ ಅಲ್ಲ, ನಾನು ತಿನ್ನೋಕ್ಕೂ ಬಿಟ್ಟಿಲ್ಲ.
ನೋಡಿ ಹೆಂಗೆ ವೇಸ್ಟ್ ಮಾಡ್ತಾನೆ. ಈ ಥರನೇ ಇವನು ವೇಸ್ಟ್ ಮಾಡೋದು. ನೋಡಿ ಎಲ್ಲ ಪೀಸು ನಾನೇ ತಿಂದು ಖಾಲಿ ಮಾಡಿದ್ದೀನಿ. ಒಂದು ಹಣ್ಣು ಫುಲ್ಲು, ಇದೊಂದು ಇಷ್ಟೈತೆ. ಸೂಪರಾಗದೆ ನೋಡಿ. ನೋಡಿ ಎಷ್ಟು ಚೆನ್ನಾಗಿದೆ ಟೇಸ್ಟು ಅಂದರೆ ಸಖತ್ತಾಗಿದೆ. ಒಂದು ಚೂರು ಹುಳಿ ಇಲ್ಲ. ಈಗ ನಾವು ಹೊರಗಡೆಯಿಂದ ಮಾರ್ಕೆಟಿಂದ ಎಲ್ಲ ತರ್ತೀವಿ ನೋಡಿ, ಅದು ಎಷ್ಟು ಹುಳಿ ಇರುತ್ತೆ. ಇದಂತೂ ಒಂದೇ ಒಂದು ಚೂರು ಸಹ ಹುಳಿ ಇಲ್ಲ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.